ಬಿಡಿ, ಬದುಕಲು ಬಿಡಿ, ಬದುಕಲು ಬಿಡಿ, ಬದುಕಲು ಬಿಡಿ, ಬದುಕಲು ಬಿಡಿ, ಮಲೆನಾಡಿನ ಮಕ್ಕಳನ್ನು ಬದುಕಲು ಬಿಡಿ. ಮಲೆನಾಡು ಸಂಘರ್ಷ ಕ್ರಿಯಾ ಸಮಿತಿಯ ಹೋರಾಟಕ್ಕೆ. ಮಲೆನಾಡು ದಲ್ಲಿ ನಾವು ಹಗಲು ರಾತ್ರಿ ಹೋರಾಟ, ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಹಗಲು ರಾತ್ರಿ ಹೋರಾಟವನ್ನು ಮಾಡುವಂತಹ ಉದ್ದೇಶ ನಮ್ಮ ಮಲೆನಾಡು ಸಂಘರ್ಷ ಕ್ರಿಯಾ ಸಮಿತಿಗೆ ಇದೆ. ಹಾಗೆಯೇ ಒಂದನ್ನು ನಾವು ಗಮನಿಸಬೇಕು, ಈ ಕಸ್ತೂರಿ ರಂಗನ್ ವರದಿಯ ಸೂಕ್ಷ್ಮಗಳನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ನೀವು ಬಿಡದಿನಲ್ಲಿ ಅಲ್ಲಿ ನೋಟಿಫಿಕೇಶನ್ ತಂದು ಅಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ರೆ ರಘುನಾಥ್ 1 ಎಕರೆಗೆ 2.5 ಕೋಟಿ ರೂಪಾಯಿಗಳನ್ನ ಕೊಡ್ತಾರೆ. ನೀವು ಕಸ್ತೂರಿ ರಂಗನ್ಗೆ ನೀವು ಗೊಬ್ಬರ ಹಾಕ್ಬೇಡಿ, ವರದಿಯ ಆಧಾರದ ಮೇಲೆ ನೀವು ಅಡಿಕೆ ಮರಕ್ಕೆ ಗೊಬ್ಬರ ಹಾಕ್ಬೇಡಿ, ಕಪ್ಪನ್ನ ಏರಿಸಬೇಡಿ, ಕೊಳೆ ರೋಗಕ್ಕೆ ನೀವು ಬೋರ್ಡೋ ಮಿಕ್ಸ್ಚರ್ನ ನೀವು ಹೊಡಿಬೇಡಿ, ರಸ್ತೆಯನ್ನ ಪದೇ ಪದೇ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಲ್ಲೊಂದು ಫಾರ್ಮ್ ಹೌಸ್ ಅನ್ನು ಸಹ ನೀವು ಕಟ್ಟಬೇಡಿ. ನಾವು ನಿಜವಾಗಿಯೂ ಸಹ ಯಾರೋ ರೆಸಾರ್ಟ್ ಮಾಡ್ತಾನೆ, ಯಾರೋ ಕ್ರಷರ್ ಇಟ್ಕತಾನೆ, ಯಾರೋ ಬಂಡೆ ಹೊಡಿತಾನೆ ಅಂತ ಅಂದ್ರೆ ನಾವು ಖಂಡಿತವಾಗಿಯೂ ಸಹ ನಾವು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಂಪರಾನುಗತವಾಗಿ ಇರುವಂತಹ ಒಂದು ಹೋರಾಟ ಏನಿದೆಯೋ, ಪರಂಪರಾನುಗತ ಬೆಳೆ ಏನಿದೆಯೋ ರಾಮಣ್ಣವ್ರೆ, ಈಗ ನೀವು ಬೋರ್ಡೋ ಮಿಕ್ಸ್ಚರ್ನ ಯಾವತ್ತು 1824ರಲ್ಲಿ ಕಂಡುಹಿಡಿದಿರ್ತಕ್ಕಂತಹ ಒಂದು ಮಿಕ್ಸ್ಚರ್, ಔಷಧಿಯನ್ನು ಸಹ ನೀವು ಹೊಡಿಬಾರ್ದು ಅಂತ ಹೇಳಿದ್ರೆ ನಾವು ಇವತ್ತು ಉಳಿಯೋದಕ್ಕೆ ಸಾಧ್ಯನಾ? ಬದುಕೋದಕ್ಕೆ ಸಾಧ್ಯನಾ? ಆಗ ನಿಮ್ಮ ಮೆರವಣಿಗೆ ಆರಂಭ ಆಗ್ತದೆ, ಗುಳೆ ಎದ್ದು ಹೋಗ್ತಾರೆ ಪ್ರತಿ ರೈತರು ಬೆಂಗಳೂರು ತರಹದ ದೊಡ್ಡ ದೊಡ್ಡ ಶಹರಗಳಿಗೆ. ಯಾಕೆ ಅಂದ್ರೆ ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನೀವು 1 ಎಕರೆ ಇದರಲ್ಲಿ ಗೌರ್ಮೆಂಟ್ ಗೊಬ್ಬರ ಹಾಕದೆ ಬೋರ್ಡೋ ಮಿಕ್ಸ್ಚರ್ನ ಹೊಡಿದೆ ನೀವು 2 ಕ್ವಿಂಟಲ್ ಅಡಿಕೆಯನ್ನು ಎಕರೆಗೆ ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಯೊಂದನ್ನ ನಿರ್ಮಾಣ ಮಾಡಿ ನೀವು ಬಿಡದಿಯಲ್ಲಿ ಹೋರಾಟ ಮಾಡೋರಿಗೆ ದಿನೇಶ್, ಅವರಿಗೆ 2.5 ಕೋಟಿ ಪರಿಹಾರ ಕೊಡ್ತಾರೆ. ನಿಮಗೆ ಪರಿಹಾರವನ್ನು ಕೊಡದೆ ನೀವು ಇಲ್ಲಿ ಇರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಲಾಗತ್ತೆ. ನೀವು ಅನಿವಾರ್ಯವಾಗಿ ನಿಮಗೆ ನೀವೇ ಪರೋಕ್ಷವಾಗಿ ನಿಮ್ಮನ್ನ ಒಕ್ಕಲೆಬ್ಬಿಸುವಂತ ಒಂದು ಕಾರ್ಯಕ್ರಮವನ್ನು ಇವರು ಹಾಕ್ಕೊಳ್ತಾರೆ. ಇದು ದೊಡ್ಡ ಸಮಸ್ಯೆ ಆಗಿದೆ. ನೀವು ಹೋರಾಟವನ್ನ ಮಾಡದೇ ಇದ್ರೆ, ನಿಮ್ಮ ಹೋರಾಟ ತೀವ್ರಗೊಳ್ಳದೇ ಇದ್ರೆ, ನೀವು ಹಗಲ ರಾತ್ರಿ ಹೋರಾಟವನ್ನ ಮಾಡದೇ ಇದ್ರೆ, ನೀವು ನಿಮ್ಮ ಜನಪ್ರತಿನಿಧಿಗಳಿಗೆ ಪದೇ ಪದೇ ಪ್ರಶ್ನೆಗಳನ್ನ ಹಾಕ್ತಾ ಇದ್ರೆ, ಮಂತ್ರಿ ಮಹೋದಯರುಗಳು ಬಂದಾಗ ನೀವು ಯಾವ ಕಾರಣಕ್ಕೂ ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡದೆ ಅವರಿಗೆ ಪೂರ್ಣ ಕುಂಭ ಮೇಳದ ಸ್ವಾಗತವನ್ನ ನೀವು ನೀಡುತ್ತಾ ಹೋದ್ರೆ ಖಂಡಿತವಾಗಿಯೂ ಸಹ ನಿಮ್ಮ ಧ್ವನಿಯನ್ನ ಕೇಳೋದಕ್ಕೆ ಜನರಿರೋದಿಲ್ಲ, ನಿಮ್ಮ ಧ್ವನಿಯನ್ನ ಕೇಳೋದಕ್ಕೆ ಅಧಿಕಾರಸ್ಥರು ಇರೋದಿಲ್ಲ. ನೀವು ಹೋದಲ್ಲಿ ಬಂದಲ್ಲಿ ಕೊಡೆ ಬಟ್ಟೆ ಹರಿದಾದ್ರೂ ಒಂದು ಕಪ್ಪು ಬಾವುಟವನ್ನ ತೆರೆದು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ ಮಾತ್ರ ಈ ಹೋರಾಟದ ತೀವ್ರತೆ ಖಂಡಿತವಾಗಿಯೂ ಸಹ ಅರ್ಥ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲರೂ ಸಹ ಮತ್ತೆ ಮತ್ತೆ ಇದನ್ನ ಮನನ ಮಾಡ್ಕೊಳ್ಬೇಕಾಗಿದೆ. ಇದರಲ್ಲಿ ಯಾವುದೇ ಪದೇ ಪದೇ ಮತ್ತೊಮ್ಮೆ ನಾನು ವಿಷದಪಡಿಸ್ತಾ ಇದ್ದೇನೆ, ನಮಗೆ ಯಾವುದೇ ರಾಜಕಾರಣ ಇಲ್ಲ. ನಮ್ಮ ನಿವೃತ್ತ ಉಪನ್ಯಾಸಕರು ಪ್ರಾಂಶುಪಾಲರು ಶ್ರೀಯುತ ಪದ್ಮನಾಭರವರು ಜನಗಲ್ ಅವರು ಆಗಮಿಸಿದ್ದಾರೆ. ಹಾಗೆಯೇ ನಮ್ಮ ರವಿ ಹೆಗಡೆ ಅವರು, ಇಲ್ಲಿ ನೋಡಿ, ಇಲ್ಲಿ ರವಿ ಹೆಗಡೆ ಅವರು ಒಂದು ಕಾಲದಲ್ಲಿ ದೇಮ್ಲಾಪುರ ಗ್ರಾಮ ಪಂಚಾಯಿತಿಯ ಪ್ರಧಾನರಾಗಿದ್ದಂಥವ್ರು.